ಹಾಯ್ ಫ್ರೆಂಡ್ಸ್, ಕರಾವಳಿ ಖಾದ್ಯ ಬೈ ಜಯ ಯೂಟ್ಯೂಬ್ ಚಾನಲಿಗೆ ನಿಮಗೆ ಸ್ವಾಗತ. ನಾನಿವತ್ತು ಮಾಡುವ ರೆಸಿಪಿ ಖಾರ ತಂಬಡಗಸಿ ಅಂಥೇಳಿ. ಇದೀಗ ನಿಮಗೆ ಗೊತ್ತಾಗಿರ್ಬೋದು, ಈ ಹಾಗಲಕಾಯಿ ಮತ್ತು ಕಣಿಲೆ ಮತ್ತು ಅಂಬಡೆ ಹಾಗೂ ಬಿಂಬುಳಿ ಹಾಕಿ ಒಂದು ರೆಸಿಪಿ ಮಾಡ್ತಾ ಇದ್ದೇನೆ, ಟ್ರೆಡಿಷನಲ್. ನಿಮಗೆ ಅದನ್ನು ಹೇಗೆ ಮಾಡೋದು ಅಂತೇಳಿ ಹೇಳ್ತೇನೆ. ರೆಸಿಪಿ ಸ್ಟಾರ್ಟ್ ಮಾಡುವ, ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಇದನ್ನೆಲ್ಲ ತೊಳೆದು ಕಟ್ ಮಾಡಿ ತಗೊಂಡು ಬರ್ತೀನಿ ಫ್ರೆಂಡ್ಸ್. ನೋಡಿದ್ರಿ ಫ್ರೆಂಡ್ಸ್, ಈ ರೀತಿ ಕಟ್ ಮಾಡಿ ಇಟ್ಟಿದ್ದೇನೆ. ಈ ಕಣಿಲೆಯನ್ನು ನೋಡಿ, ಪೀಸ್ ಮಾಡಿ ಇಟ್ಟಿದ್ದೇನೆ. ಇದು ಅಂಬಳೆಯನ್ನು ಹೀಗೆ ಗುದ್ದಿ ಇಟ್ಟಿದ್ದೇನೆ. ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಎಳ್ತಾದರೆ ಒಳ್ಳೆಯದು, ಇನ್ನೂ ಗುದ್ದಬೋದು, ಆದರೆ ಸ್ವಲ್ಪ ಗಟ್ಟಿ ಉಂಟು, ಹೀಗೆ ಮಾಡಿಟ್ಟಿದ್ದೇನೆ. ಈ ಬಿಂಬುಳಿ ಉಂಟಲ್ವಾ, ಇದನ್ನು 2 ಹೋಳು ಮಾಡಿಟ್ಟಿದ್ದೇನೆ, ಮತ್ತು ಕಾಯಿಮೆಣಸು. ಓಕೆ, ಮತ್ತು ನೋಡಿ, ಇದು ಹಾಗಲಕಾಯಿ. ಈ ಹಾಗಲಕಾಯನ್ನು ನಾನು ಯಾವ ರೀತಿ ಮಾಡಿದ್ದೇನೆ ನೋಡಿ. ಬೀಜ ಸಹ ತೆಗಿಲಿಲ್ಲ ಇವರು ಅಂಥೇಳಿ ಹೇಳಬೇಡಿ. ಆ್ಯಕ್ಚುಲಿ ಬೀಜ ಒಟ್ಟಿಗೆ ನಾವು ಕಟ್ ಮಾಡಿ ಹಾಕೋದು. ನೋಡಿ, ಇದು ಸ್ವಲ್ಪ ಹಣ್ಣಾಗಿತ್ತು, ಇದು ರಿಮೂವ್ ಮಾಡಿದ್ದೇನೆ. ಸೊ ಹೀಗೆ ಈಗ ನಾವು ಇದನ್ನು ಬೇಯಿಸ್ಲಿಕ್ಕಿಡುವ. ಇದನ್ನೀಗ ಬೇಯಿಸ್ಲಿಕ್ಕಿಡುವ ಮೊದಲು ನಾನು ಈ ಕಣಿಲೆಯನ್ನು ಹಾಕ್ತೇನೆ, ಆಯಿತಾ. ಅಂದರೆ ಎಲ್ಲನೂ ಒಟ್ಟಿಗೆ ಹಾಕ್ಬೋದು. ಮತ್ತು ನೋ ಆನಿಯನ್, ನೋ ಗಾರ್ಲಿಕ್. ಓಕೆ, ನೋಡಿ, ಇದೆಲ್ಲ ಒಟ್ಟಿಗೆ ಹಾಕ್ತೇನೆ. ಬೇಯ್ತದೆ ಅದು ಒಳ್ಳೆಯದಾಗಿ. ನೋಡಿ, ಇದನ್ನು ಹಾಕಿದೆ. ಅದರ ಒಟ್ಟಿಗೆ ಉಪ್ಪನ್ನು ಹಾಕ್ತಾ ಇದ್ದೇನೆ. ಅದು ಬೇಯ್ತದಲ್ವ, ಕೂಡಲೇ ಬೇಯ್ತದೆ, ಅದು ತುಂಬ ಹೊತ್ತಿಲ್ಲ. ಹೀಗೆ ಇಡುವ. ಆಮೇಲೆ ನಾನು ಇದು ಕುದಿ ಬರಲಿ ಸ್ಟಾರ್ಟ್ ಆಗಿದೆ ಆಲ್ರೆಡಿ ನೀರು. ನೋಡಿ, ಇದೊಂದು ಬೆಲ್ಲದ ತುಂಡು ಹಾಕ್ತೇನೆ. ಹೀಗೆ ಹಾಕಿ ನಾವೀಗೊಂದು 10 ಮಿನಿಟ್ಸ್ ಮುಚ್ಚಿಡುವ. ಅದುವರೆಗೆ ನಾವು ಮಸಾಲೆ ರೆಡಿ ಮಾಡುವ. ಓಕೆ, ಮಸಾಲೆಗೆಲ್ಲ ರೆಡಿ ಆಯಿತು. ಏನೆಲ್ಲ ಅಂತೇಳಿ ಹೇಳಲ್ಲ. ನೋಡಿ, ಈ ಮೆಣಸು ಎಂತ ಹೇಳ್ತಾರೆ ಇದಕ್ಕೆ, ಊರಿನ ಮೆಣಸು ಅಂತಾರೆ. ಇದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿದ್ದೇನೆ. ಹಾಗೆ ಈ ಉದ್ದ ಮೆಣಸು, ಏನು ಘಾಟಿ ಮೆಣಸು ಅಂತಾರೆ, ಇದನ್ನು ಫ್ರೈ ಮಾಡಿ ಇಟ್ಟಿದ್ದೇನೆ. ಮತ್ತು 2 ಸ್ಪೂನ್ ಕೊತ್ತಂಬರಿ ಬೀಜ, 1 ಸ್ಪೂನು ಉದ್ದಿನಬೇಳೆ, ಮತ್ತು ಸ್ವಲ್ಪ ಮೆಂತ್ಯ. ಓಕೆ, ಅದಲ್ಲದೆ ಇದು ಆಪ್ಷನಲ್, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ ಎಲ್ಲನೂ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ ಇಟ್ಟಿದ್ದೇನೆ. ಈಗ ಮಸಾಲೆ ಮಾಡುವ, ಆಯಿತಾ. ಈಗ ಮೊದಲಿಗೆ ತೆಂಗಿನಕಾಯಿ ಹಾಕ್ತೇನೆ. ವಿಡಿಯೋನಲ್ಲಿ ಸ್ಕಿಪ್ ಮಾಡಬೇಡಿ, ಮಧ್ಯದಲ್ಲಿ ಒಂದೊಂದು ಐಟಮ್ ಹೇಳ್ತಾ ಇರ್ತೇನೆ ನಾನು. ಮತ್ತು ಮೆಣಸು ಹಾಕುವ, ಆಯಿತಾ. ಮೆಣಸಾದ ನಂತರ ಇದು 2 ಟೈಪಲ್ಲಿ, ಸ್ವಲ್ಪ ಖಾರ, ಸ್ವೀಟ್ ಮತ್ತು ಸ್ಪೈಸಿ ಎರಡೂ ಇರ್ತದೆ. ಇದು ಹಾಕುವ. ಮತ್ತು ಉದ್ದಿನಬೇಳೆನೂ ಅದಕ್ಕೆ ಹಾಕಿಬಿಡುವ. ಉದ್ದಿನಬೇಳೆ ಹಾಕಿ ಆಯಿತು. ಕೊತ್ತಂಬರಿನೂ ಅದಕ್ಕೆ ಹಾಕುವ. ಆಯಿತು. ಈ ಮೆಂತ್ಯ ಸ್ವಲ್ಪ ಹುರಿದಿದ್ದೀನಲ್ಲ, ಇದನ್ನು ಅದಕ್ಕೆ ಹಾಕುವ. ಓಕೆ, ಈಗ ನಾವು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವ. ಓಕೆನಾ. ಓಕೆ, ವೆಯ್ಟ್ 1 ಮಿನಿಟ್. ಹಬ್ಬ, ನೋಡಿ, ಮಸಾಲ ರೆಡಿಯಾಗಿತ್ತು. ನಾನು ಸ್ವಲ್ಪ ಹ್ಯೂಜ್ ಕ್ವಾಂಟಿಟಿಯಲ್ಲಿ ಮಾಡ್ತೇನೆ, ಯಾಕಂದರೆ ನಮ್ಮನೇಲಿ ಜನ ಜಾಸ್ತಿ ಇದ್ದಾರೆ ಅಲ್ವಾ, ಹಾಗಾಗಿ. ಈಗ ನಾವು ಹಾಗಲಕಾಯಿ ಬೆಂದಿದ್ದ ನೋಡೋಣ. ಓಕೆ, ನೋಡಿ, ಹಾಗಲಕಾಯಿ ಬೆಂದಿದ್ದ ನೋಡುವ. ಚೆನ್ನಾಗಿ ಬೆಂದಿದೆ ನೋಡಿ ಅಲ್ವಾ. ಇನ್ನೂ ತುಂಬ ಬೆಂದರೆ ಇದಾಗ್ಬೋದು. ಇದೆಲ್ಲ ಏನು ಎಲ್ಲ ಉಪ್ಪು, ಹುಳಿ, ಖಾರ ಎಲ್ಲನೂ ಹಾಕಿದ್ದೇನೆ. ಈಗ ನಾವು ಗ್ರೈಂಡ್ ಮಾಡಿದ್ದೇವೆಲ್ಲ, ಆ ಮಸಾಲೆಯನ್ನು ಹಾಕುವ, ಆಯಿತಾ. ಸ್ವಲ್ಪ ನೀರು ಸಹ ಹಾಕ್ತೇನೆ.
ಒಂದು ಸ್ವಲ್ಪ ದಪ್ಪ ದಪ್ಪ ಅಂದರೆ ಗಸಿ ಅಲ್ವ, ಅದು ಸ್ವಲ್ಪ ದಪ್ಪ ದಪ್ಪ ಇದ್ರೇ ಒಳ್ಳೆಯದು. ಇದು ಸ್ವಲ್ಪ ಮಿಕ್ಸಿಗೆ ನೀರು ಹಾಕ್ತೀನಿ, ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ. ಸ್ಕಿಪ್ ಮಾಡಬೇಡಿ ಅಂದಿದ್ದೆ ಅಲ್ವಾ, ಯಾಕೆ? ಈಗ ಸ್ವಲ್ಪ ಅರಸಿನ ಹುಡಿ ಹಾಕುವ. ಈಗ ಚೆನ್ನಾಗಿ ಕುದಿ ಬರಲಿ. ಇನ್ನೂ 2 ಐಟಮ್ಸ್ ಆ್ಯಡ್ ಮಾಡಲಿಕ್ಕುಂಟು. ಈಗ ಕುದಿ ಬರಲಿ, ಆಯಿತಾ? ಒಮ್ಮೆ ಓಪನ್ ಮಾಡಿ ನೋಡುವ, ಕುದಿ ಬಂದದ್ದು ಸಾಕಾ ಅಂತ. ವಾವ್, ಎಂಥ ರೆಸಿಪಿ ಇದು! ತುಂಬ ಟ್ರೆಡಿಷನಲ್ ರೆಸಿಪಿ, ತುಂಬ ಒಳ್ಳೆಯದಾಗ್ತದೆ. ಟ್ರೆಡಿಷನಲ್ ರೆಸಿಪಿಯನ್ನು ಆದಷ್ಟು ಫಾಲೋ ಮಾಡಬೇಕು. ಮತ್ತು ನಾನು ಮನೇಲಿ ಆದದ್ದೇ ತರಕಾರಿ ಎಲ್ಲ ಯೂಸ್ ಮಾಡ್ತಾ ಇದ್ದೇನೆ. ಇದಕ್ಕೀಗ ನಾವು ಬೇಯುವಾಗ ಇದು ಸಹ ಒಂದು ಹಾಕಿಬಿಡೋಣ. ಓಕೆ, ಇದನ್ನು ಸ್ವಲ್ಪ ಹಾಕುವ. ಅದರ ಒಟ್ಟಿಗೆ ನಾವು ಈ ದಂಟುಂಟಲ್ಲ ಅದನ್ನು ಹಾಕ್ಬೋದು. ಓಕೆ, ನಮ್ಮಂಥ 60 ಕ್ರಾಸ್ ಆದವರಿಗೆ ಹೇಳಿ ಮಾಡಿಸಿದ ಪಲ್ಯ ಇದು. ಕೆಲವರಿಗೆ ಡಯಾಬಿಟಿಸ್ ಇರ್ತದಲ್ವ, ಅಂಥವರಿಗೂ ತುಂಬ ಒಳ್ಳೆಯದು. ಮತ್ತು ಸ್ವಲ್ಪ ಒಂದು ಬಟ್ಲು ಅನ್ನನೂ ಊಟ ಮಾಡ್ಬೋದು. ಹೇಳ್ತಾರಲ್ಲ, ಒಂದು ಗಾದೆ ಇದೆ ನೋಡಿ, ಕಂಚಲೆ ಇತ್ತುಂಡ ಎಂಚಲ ಉಣುಲಿ ಅಂಥೇಳಿ. ನೀವು ಕೇಳಿರ್ಬೋದು ಅಲ್ವಾ? ಇದು ಆಗಿದೆ. ಈಗ ನಾವು ಇದನ್ನು ಪಕ್ಕಕ್ಕಿಟ್ಟು ಒಂದು ಒಳ್ಳೆ ಒಗ್ಗರಣೆ ಕೊಡುವ, ಆಯಿತಾ? ಒಗ್ಗರಣೆಗೆ ತೆಂಗಿನೆಣ್ಣೆನೇ ಯೂಸ್ ಮಾಡಬೇಕು. ಈಗ ಚಳಿ ಅಲ್ವಾ, ಎಣ್ಣೆ ಗಟ್ಟಿ ಆಗ್ತದೆ ನೋಡಿ. ಈ ತುಪ್ಪನೋ ಎಣ್ಣೆನೋ ಗೊತ್ತಾಗೋದಿಲ್ಲ, ಹೇಳಿದರೆ ಮಾತ್ರ ಗೊತ್ತಾಗೋದಲ್ವ. ತೆಂಗಿನೆಣ್ಣೆ ಬಿಸಿ ಆಯಿತು, ಸಾಸಿವೆ ಸೇರಿಸ್ತಾ ಇದ್ದೀನಿ. ಚಟಪಟ ಸಿಡಿಲಿ. ಶುರು ಆಯಿತು. ಒಂದು ಚಿಕ್ಕದು 2 ಮೆಣಸು ಹಾಕಿದ್ದೀನಿ, ಮತ್ತು ಬೇವು ಸೊಪ್ಪು ಅಲ್ವಾ, ಇದು ಹಾಕ್ತೀನಿ. ಓಕೆ, ಮಸಾಲೆಗೆ ಹಾಕ್ತೇನೆ. ಮುಚ್ಚಿಡುವ. ಒಗ್ಗರಣೆನೂ ಆಯಿತು, ತುಂಬ ಒಳ್ಳೆಯದು ಟೇಸ್ಟ್ ಬರ್ತಾ ಉಂಟು ನೋಡಿ. ಇದು ಏನಾಗಿಲ್ಲ ನೋಡಿ, ಇನ್ನು ತುಂಬ ಬೇಯಿಸಿದರೆ ಇದಾಗ್ತದೆ ಹೋಳಾಗೆ. ಈಗ ನೋಡಿ, ಹುಡಿ ಆಗಿಲ್ಲ, ತುಂಬ ಚೆನ್ನಾಗಿದೆ ಅಲ್ವಾ? ಇನ್ನು ಒಂದು ಐಟಮ್ ಆ್ಯಡ್ ಮಾಡಲಿಕ್ಕುಂಟು ಫ್ರೆಂಡ್ಸ್, ನೋಡಿ ಏನಂತ ನೋಡಿ. ಕೊತ್ತಂಬರಿ ಸೊಪ್ಪು. ಓಕೆ, ಘಮಿಸುವ ಕಾರತಂಬಡ ಗಸಿಗೆ ಈ ಕೊತ್ತಂಬರಿ ಸೊಪ್ಪು ತುಂಬ ರುಚಿ ಕೊಡುತ್ತೆ ನೋಡಿ. ಆಯಿತು, ಈಗ ಇದು ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದೆ. ಹೇಗಿದೆ ಅಂಥೇಳಿ ಕಮೆಂಟ್ ಮುಖಾಂತರ ಹೇಳಿ ಫ್ರೆಂಡ್ಸ್. ನನ್ನ ಇನ್ನೂ ಕೆಲವು ಟ್ರೆಡಿಷನಲ್ ರೆಸಿಪಿಗೋಸ್ಕರ ಕಾಯ್ತಾರಿ. ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಓಕೆ, ಈಗ ಮುಚ್ಚಿಡುವ. ಒಂದು ½ ಆನ್ ಅವರ್ ನಂತರ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗ್ತದೆ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.